ಸಿಎಂ ಸಿದ್ದರಾಮಯ್ಯನವರೇ ನೀವು ಧೈರ್ಯವಾಗಿ ಮುನ್ನುಗ್ಗಿ ಅಂತ ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಪರ ಹೈಕಮಾಂಡ್ ನಿಂತಿದೆ ಅಂತ ರಾಜ್ಯಸಭಾ ಸದಸ್ಯ ನಾಸಿರ್ ಹುಸೇನ್ ಸ್ಪಷ್ಟಪಡಿಸಿದ್ದಾರೆ. ಮೈಸೂರು ಯುವ ದಸರಾವನ್ನ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಉದ್ಘಾಟಿಸಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ಸಮಗ್ರ ನ್ಯೂಸ್ ಟಾಪ್ 9 ನಲ್ಲಿ. ಸಿದ್ದರಾಮಯ್ಯನವರೇ ನೀವು ಧೃತಿಗೆಡಬೇಡಿ. ನಿಮ್ಮ ರಾಜೀನಾಮೆ ಕೇಳುವ ಇವರೆಲ್ಲ ಯಾರು? ಗಾಜಿನ ಮನೆಯಲ್ಲಿ ಕೂತು ಕಲ್ಲೆಸೆಯುವವರು ರಾಜೀನಾಮೆ ಕೇಳ್ತಾರೆ. ಸಿದ್ದರಾಮಯ್ಯನವರೇ ನೀವು ತಪ್ಪು ಮಾಡಿಲ್ಲ, ಧೈರ್ಯವಾಗಿ ಮುನ್ನುಗ್ಗಿ ಅಂತ ಮಾಜಿ ಸಚಿವ ಪಿಜಿಆರ್ ಸಿಂಧ್ಯಾ ಹೇಳಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ದೇವರಾಜ ಅರಸು, ಬಂಗಾರಪ್ಪ, ಮೊಯ್ಲಿ ವಿರುದ್ಧವೂ ಆರೋಪ ಕೇಳಿ ಬಂದಿತ್ತು. ಆಪಾದನೆ ಮಾಡುವುದೇ ಕೆಲವರ ಕೆಲಸ, ಆದ್ರೆ ಏನು ಮಾಡೋದಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಗಾಜಿನ ಮನೆಯಲ್ಲಿ ಕೂತ್ಕೊಂಡು ಜೋರಾಗಿ ಕಲ್ಲು ಹೊಡಿತಾರೆ, ಅದು ಅವ್ರ ತಲೆ ಮೇಲೆ ಬೀಳ್ತದೆ ಅಂತ ತಿಳ್ಕೋಬೇಕು. ರಾಜ್ಯದಲ್ಲಿ ಸಿಎಂ ಹುದ್ದೆ ಖಾಲಿ ಇಲ್ಲ. ದಲಿತ ಸಿಎಂ ವಿಚಾರ ಅಪ್ರಸ್ತುತ. ಎಲ್ಲ ಸಮಾಜದವರಿಗೂ ತಮ್ಮವರೇ ಸಿಎಂ ಆಗಲೆಂಬ ಬಯಕೆ ಇರುತ್ತೆ. ಕಾಂಗ್ರೆಸ್ ಹೈಕಮಾಂಡ್ ಸಿಎಂ ಸಿದ್ದರಾಮಯ್ಯಗೆ ಬೆಂಬಲವಾಗಿ ನಿಂತಿದೆ ಅಂತ ಕಾಂಗ್ರೆಸ್ ರಾಜ್ಯಸಭೆ ಸದಸ್ಯ ನಾಸಿರ್ ಹುಸೇನ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಮುಡಾ ಅಕ್ರಮದಲ್ಲಿ ಬಿಜೆಪಿಯವರು ಸಿಎಂ ರಾಜೀನಾಮೆ ಕೇಳ್ತಿದ್ದಾರೆ. ಆದ್ರೆ ಕೇಂದ್ರ ಸರ್ಕಾರದಲ್ಲಿರುವ 30% ಸಚಿವರ ವಿರುದ್ಧ ಕೇಸ್ಗಳಿವೆ ಅಂತ ಹೇಳಿದ್ದಾರೆ. ಮಲಿನಗೊಂಡಿರುವ ಕೆರೆ ಸ್ವಚ್ಛಗೊಳಿಸಲು ಆಗ್ರಹಿಸಿ ರೈತರು ಧರಣಿ ನಡೆಸಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ದೊಡ್ಡಬಳ್ಳಾಪುರದ ಚಿಕ್ಕತುಮಕೂರಿನಲ್ಲಿ ನಡೆದಿದೆ. ಡ್ರೈನೇಜ್ ಮತ್ತು ಕೈಗಾರಿಕೆಗಳ ಕೆಮಿಕಲ್ ನೀರಿನಿಂದಾಗಿ ಅರ್ಕಾವತಿ ನದಿ ಪಾತ್ರದ ಚಿಕ್ಕತುಮಕೂರು ಕೆರೆ ಕಲುಷಿತಗೊಂಡಿದೆ. ಇದರಿಂದಾಗಿ ಚರ್ಮ ರೋಗಗಳು ಬರ್ತಿವೆ. ಸಂಬಂಧಿಸಿದ ಅಧಿಕಾರಿಗಳು, ಜನಪ್ರತಿನಿಧಿಗಳು ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಅಂತ ಕೆರೆಯಲ್ಲೇ ಬ್ಯಾನರ್ ಹಾಕಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಮೈಸೂರಿನ ಉತ್ತನಹಳ್ಳಿ ಬಳಿ ಯುವ ದಸರಾಗೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಚಾಲನೆ ನೀಡಿದ್ದಾರೆ. ಸಚಿವ ಡಾಕ್ಟರ್ ಮಹದೇವಪ್ಪ, ಶಾಸಕರಾದ ಜಿಟಿ ದೇವೇಗೌಡ, ತನ್ವೀರ್ ಸೇಠ್, ಅನಿಲ್ ಚಿಕ್ಕಮಾದು, ಗಣೇಶ್ ಪ್ರಸಾದ್ ಮತ್ತು ಸಂಸದ ಸುನೀಲ್ ಬೋಸ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು. 5 ದಿನಗಳ ಕಾಲ ನಡೆಯುವ ಯುವ ದಸರಾದಲ್ಲಿ ಖ್ಯಾತನಾಮ ಸಂಗೀತ ನಿರ್ದೇಶಕರು ಮತ್ತು ಹಿನ್ನೆಲೆ ಗಾಯಕರು ಪ್ರೇಕ್ಷಕರನ್ನ ರಂಜಿಸಲಿದ್ದಾರೆ. ನಾಡಹಬ್ಬ ಮೈಸೂರು ದಸರಾದಲ್ಲಿ ಡ್ರೋನ್ ಲೇಸರ್ ಶೋ ಪ್ರದರ್ಶನಕ್ಕೆ ಚಾಲನೆ ಸಿಕ್ಕಿದೆ. ನಗರದ ಬನ್ನಿ ಮಂಟಪ ಪಂಜಿನ ಕವಾಯತು ಮೈದಾನದಲ್ಲಿ 1500 ಡ್ರೋನ್ ಬಳಸಿ ಚಾಮುಂಡಿ ಬೆಟ್ಟ ಸೇರಿದಂತೆ ವಿವಿಧ ಕಲಾಕೃತಿಗಳನ್ನ ಪ್ರದರ್ಶಿಸಲಾಯಿತು. ಅದಕ್ಕೂ ಮುನ್ನ ಖ್ಯಾತ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ ತಂಡದಿಂದ ಸಂಗೀತ ಕಾರ್ಯಕ್ರಮ ನಡೆಯಿತು. ದೇಶದೆಲ್ಲೆಡೆ ನವರಾತ್ರಿ ಸಡಗರವಿದೆ. ಅತ್ತ ಮಧ್ಯಪ್ರದೇಶದ ಇಂದೋರ್ ಸೆಂಟ್ರಲ್ ಜೈಲಿನಲ್ಲಿ ನವರಾತ್ರಿ ವೈಭವ ಕಳೆ ಕಟ್ಟಿದೆ. ಇಲ್ಲಿನ ಸೆಂಟ್ರಲ್ ಜೈಲಿನಲ್ಲಿರುವ ಕೈದಿಗಳು ಗಾರ್ಬಾ ನೃತ್ಯ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳು ಸಹ ದುರ್ಗಾ ಪೂಜೆಯಲ್ಲಿ ಪಾಲ್ಗೊಂಡು ಸಂಭ್ರಮಿಸಿದ್ರು. ಈ ಕಾರ್ಯಕ್ರಮ ಕೈದಿಗಳಲ್ಲೂ ಭಕ್ತಿ ಭಾವ ಮೈದಳೆಯುವಂತೆ ಮಾಡಿದೆ. ಪಶ್ಚಿಮ ಬಂಗಾಳದ ಕೋಲ್ಕತ್ತಾದ ಸಂತೋಷ್ ಮಿತ್ರ ಸ್ಕ್ವೇರ್ನಲ್ಲಿ ನಿರ್ಮಿಸಲಾದ ದಿ ಸ್ಪಿಯರ್ ಥೀಮ್ ಆಧಾರಿತ ದುರ್ಗಾ ಪೂಜಾ ಪಂಡಲ್ ಸಾಕಷ್ಟು ಗಮನ ಸೆಳೆಯುತ್ತಿದೆ. ಲೆವೆಲ್ ಡಿ ಚಲನಚಿತ್ರಗಳೊಂದಿಗೆ ಬೃಹತ್ ಗೋಳದ ಮೇಲೆ ವಿವಿಧ ಚಿತ್ರಗಳು ಮತ್ತು ಬೆಳಕಿನ ಆಟಗಳನ್ನ ಕಾಣಬಹುದಾಗಿದೆ. ಯುಪಿಯ ಮಥುರಾದಲ್ಲಿ ನವರಾತ್ರಿಯ 4ನೇ ದಿನ ನಟಿ ಹಾಗೂ ಸಂಸದೆ ಹೇಮಾ ಮಾಲಿನಿ ಮಾ ದುರ್ಗೆಯ 9 ರೂಪಗಳ ಮೇಲೆ 2 ಗಂಟೆ ನೃತ್ಯ ನಾಟಕ ಪ್ರದರ್ಶಿಸಿದ್ರು. ಲೋಕಸಭೆ ಸ್ಪೀಕರ್ ಓಂ ಬಿರ್ಲಾ ಸೇರಿದಂತೆ ಸಾಕಷ್ಟು ಗಣ್ಯರು ಮತ್ತು ಪ್ರೇಕ್ಷಕರು ಹೇಮಾ ಮಾಲಿನಿ ನೃತ್ಯ ರೂಪಕಕ್ಕೆ ಬೆರಗಾದ್ರು. ಪಾಂಚಜನ್ಯ ಸಭಾಂಗಣದಲ್ಲಿ ದುರ್ಗಾ ನೃತ್ಯ ನಾಟಕ ಪ್ರದರ್ಶನದಿಂದ ತಾನು ರೋಮಾಂಚನಗೊಂಡಿದ್ದೇನೆ ಅಂತ ಇದೇ ವೇಳೆ ಹೇಮಾ ಮಾಲಿನಿ ಹೇಳಿಕೊಂಡಿದ್ದಾರೆ. ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ದಾವಣಗೆರೆಯಲ್ಲಿ ತಮ್ಮ ಬರ್ತ್ಡೇ ದಿನವೇ ಮಾರ್ಟಿನ್ ಚಿತ್ರದ ಪ್ರೀ ರಿಲೀಸ್ ಇವೆಂಟ್ ಆಯೋಜಿಸಲಾಗಿತ್ತು. ಇವೆಂಟ್ ನಲ್ಲಿ ಅಪ್ಪು ಅಭಿಮಾನಿಗಳು ಭರ್ಜರಿಯಾಗಿ ಸ್ಟೆಪ್ ಹಾಕಿದ್ದಾರೆ. ಅಪ್ಪು ಫೋಟೋ ಹಿಡಿದು ಧ್ರುವ ಅಭಿನಯದ ಭಾರಿ ನಿರೀಕ್ಷೆಯ ಮಾರ್ಟಿನ್ ಸಿನಿಮಾಗೆ ಸಪೋರ್ಟ್ ಮಾಡಿದ್ದಾರೆ. ವಿಶೇಷ ಅಂದ್ರೆ ನಿರ್ದೇಶಕ ಎಪಿ ಅರ್ಜುನ್ ಹಾಗೂ ಚಿತ್ರತಂಡ ಮುನಿಸು ಮರೆತು ಒಂದಾಗಿದೆ. ಎಪಿ ಅರ್ಜುನ್ ಸಹ ಇವೆಂಟ್ ನಲ್ಲಿ ಪಾಲ್ಗೊಂಡಿದ್ದಾರೆ.